ಸಿಎಂ ಅಂಕಲ್ ಸ್ಯಾಲರಿ ಕೊಡಿ ಇವತ್ತಿನ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಎಸ್, ಇಡೀ ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಎಲ್ಲ ಮನೆಗಳಲ್ಲೂ ಕೂಡ ದೀಪಾವಳಿಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸ್ಕೊಳ್ತಾ ಇದ್ದಾರೆ. ಆದರೆ KSRTC BMTC ಡ್ರೈವರು, ಕಂಡಕ್ಟರು ಅಥವಾ ಟೋಟಲ್ ಆಗಿ ಹೇಳಿದ್ರೆ ನೌಕರರು, ಅವರ ಮನೆಗಳಲ್ಲಿ ಈ ಬಾರಿ ಬೆಳಕಿಲ್ಲ, ಬರೇ ಕತ್ತಲು ಕತ್ತಲು ಕತ್ತಲು. ಯಾಕೆ ಅವರು ಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ? ಯಾಕೆ ಬೇರೆ ಮನೆ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಸಡಗರ ಸಂಭ್ರಮ, ಬೆಳಕಿನ ಹಬ್ಬದ ಆ ಒಂದು ಜೋಶು ಈ ಸಾರಿಗೆ ನೌಕರರ ಮನೆಯಲ್ಲಿಲ್ಲ? ಅದಕ್ಕೆ ಕಾರಣ ಇದೆ. ಮುಖ್ಯಮಂತ್ರಿಗಳೇ, ದಯವಿಟ್ಟು ಈ ಸುದ್ದಿ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಈ ಸುದ್ದಿ ನೋಡಲೇಬೇಕು ನೀವು. ಪುಟ್ಟ ಮಕ್ಕಳ ರಿಕ್ವೆಸ್ಟ್ ಅನ್ನ ಕೇಳಿದ್ರೆ ನಿಜಕ್ಕೂ ನಮಗೆ ಸಹ ಹೊಟ್ಟೆ ಉರಿಯುತ್ತೆ. ಏನಪ್ಪ ಈ ತರದ ಅವಸ್ಥೆ ಬಂದ್ಬಿಡ್ತಾ ನಮಗೆ ಅಂತ. ಆ ಪುಟ್ಟ ಮಕ್ಕಳು ಮಾಡ್ತಾ ಇರುವಂತ ರಿಕ್ವೆಸ್ಟ್ ಅನ್ನ ದಯವಿಟ್ಟು ಕೇಳಿ. ಒಂದ್ಸರ್ತಿ ಒಂದು 5 ನಿಮಿಷ ಟೈಮ್ ಮಾಡ್ಕೊಳ್ಳಿ. 5 ಮಿನಿಟ್ಸ್, ಓನ್ಲಿ 5 ಮಿನಿಟ್ಸ್. ಆ ಮಕ್ಕಳು ಮಾತಾಡ್ತಾ ಇರೋದನ್ನ ಕೇಳಿ. ಇಡೀ ನಾಡು ದೀಪಾವಳಿ ಸಂಭ್ರಮದಲ್ಲಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಬೆಳಕಿನ ಹಬ್ಬವನ್ನ ತುಂಬಾ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಆದರೆ ಕರುನಾಡ ಸಾರಥಿಗಳ ಮನೆಯಲ್ಲಿ ಮಾತ್ರ ಕತ್ತಲು ಆವರಿಸಿಕೊಂಡಿದೆ. BMTC KSRTC ನೌಕರರಿಗೆ ಇನ್ನೂ ಕೂಡ ಸಂಬಳ ಆಗಿಲ್ಲ. ಯಾಕೆ ಸ್ವಾಮಿ ಅವರಿಗೆ ಸಂಬಳ ಆಗಿಲ್ಲ? ಯಾಕೆ ಅವರಿಗೆ ಸಂಬಳ ಆಗಿಲ್ಲ? ಬೆಳಕಿನ ಹಬ್ಬಕ್ಕೂ ಕೂಡ ಕತ್ತಲೆಯಲ್ಲೇ ಇದ್ದಾರೆ ಸಾರಿಗೆ ನೌಕರರು. ಈ ಹಿಂದೆ ಅಲ್ಲಿನ ಆಫೀಸ್ ಸಿಬ್ಬಂದಿಗೆ 1ನೇ ತಾರೀಕಿಗೆ ಸ್ಯಾಲರಿ ಆಗ್ತಾ ಇತ್ತು, 4ನೇ ತಾರೀಕಿಗೆ ಡಿಪೋ ಮೆಕ್ಯಾನಿಕ್ಸು, 7ನೇ ತಾರೀಕಿಗೆ ಡ್ರೈವರ್ ಕಂಡಕ್ಟರ್ಗಳು, ಹೀಗೆ ಹಂತವಾಗಿ ಸ್ಯಾಲರಿಗಳಾಗ್ತಾ ಇತ್ತು. ಆದರೆ ಈ ಬಾರಿ 14 ಕಳೆದು 15 ಕಳೆದು 16ನೇ ತಾರೀಕಿಗೆ ಬಂದಿದ್ದೀವಿ, ಇನ್ನೂ ಕೂಡ ಅವರಿಗೆ ಸಂಬಳ ಆಗಿಲ್ಲ. ಸಂಬಳ ನೀಡದ ಕಾರಣ ನೌಕರರ ಕುಟುಂಬ ಕತ್ತಲಲ್ಲಿವೆ. ಮಕ್ಕಳಿಗೆ ಹಬ್ಬದ ಊಟನೂ ಇಲ್ಲ, ಹೊಸ ಬಟ್ಟೆನೂ ಇಲ್ಲ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಅಂತೂ ಇಲ್ಲವೇ ಇಲ್ಲ. ಬಟ್ಟೆ ಪಟಾಕಿ ಕೇಳಿದ್ರೆ ಮಕ್ಕಳು ಪಾಪ ಕೇಳ್ತಾರೆ, ಅಪ್ಪ ನೋಡಪ್ಪ ಅಲ್ಲಿ ಪಕ್ಕದ ಮನೆಯವ್ರು ಹೆಂಗ್ ಪಟಾಕಿ ಹೊಡಿತಾ ಇದ್ದಾರೆ, ಅಪ್ಪ ನೋಡಪ್ಪ ಅಲ್ಲಿ ಹೊಸ ಬಟ್ಟೆ ಹಾಕೊಂಡಿದ್ದಾರೆ, ನಮಗೂ ಬಟ್ಟೆ ಕೊಡಿಸು, ನಮಗೂ ಪಟಾಕಿ ಕೊಡಿಸು, ನಮ್ಮಲ್ಲೂ ಹಬ್ಬ ಆಚರಿಸು ಅಂತ ಹೇಳಿದ್ರೆ ಯಾರು ನೌಕರರು ಅಂದರೆ BMTC ಡ್ರೈವರೋ ಕಂಡಕ್ಟರೋ KSRTC ಡ್ರೈವರೋ ಕಂಡಕ್ಟರೋ ಸಿಬ್ಬಂದಿನೋ ಹೇಳ್ತಾರೆ ಅವರು, ಇಲ್ಲ ಅಮ್ಮ, ಇಲ್ಲ ಅಪ್ಪ, ನಮಗೆ ಇನ್ನೂ ಕೂಡ ಸಂಬಳ ಆಗಿಲ್ಲ, ದುಡ್ಡೇ ಇಲ್ಲ, ಹೆಂಗೆ ನಾವು ಆಚರಣೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಹಬ್ಬ ಆಚರಿಸೋದಕ್ಕೆ ಅಪ್ಪನಿಗೆ ಸಂಬಳ ಕೊಡಿ ಅಂತ ಈ ನೌಕರರ ಮಕ್ಕಳು ಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಿಎಂ ಅಂಕಲ್ ಸಂಬಳ ಕೊಡಿಸಿ, ಸಿಎಂ ಅಂಕಲ್ ಸಂಬಳ ಕೊಡಿ ಅಂತೇಳಿ ಮಕ್ಕಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹೌದು, ಯಾಕೆ ಹೇಳಿ ದುಡಿಯೋದು? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದುಡಿಯೋದು ಯಾಕೆ? ತನ್ನ ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋದಕ್ಕೆ, ಹೊಟ್ಟೆ ಹೊರೆಯೋದಕ್ಕೆ, ಅಥವಾ ಜೀವನ ನಿರ್ವಹಿಸೋದಕ್ಕೆ. ಆ ದುಡ್ಡನ್ನು ನಂಬ್ಕೊಂಡೇ ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ. ಸೊ 1ನೇ ತಾರೀಕಿಗೆ ಬರುವಂಥ ಸಂಬಳನೋ ಅಥವಾ 7ನೇ ತಾರೀಕಿಗೆ 15ನೇ ತಾರೀಕು ಒಂದು ಫಿಕ್ಸ್ ಆಗಿರುತ್ತಲ್ವಾ, ಆ ಟೈಮಿಗೆ ಸ್ಯಾಲ್ರಿ ಬರಲಿಲ್ಲ ಅಂತ ಹೇಳಿದ್ರೆ ಚಡಪಡಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವ ಹಬ್ಬನೂ ಇಲ್ಲ, ಏನೂ ಇಲ್ಲ. ಸೊ ಆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಹಂಗಾದ್ರೆ ಅವರ ಫ್ಯಾಮಿಲಿಯವ್ರ ಪರಿಸ್ಥಿತಿ ಹೆಂಗಿರಬೇಡ ಇನ್ನು. ಆ ಪುಟ್ಟ ಮಕ್ಕಳು ದೀಪಾವಳಿ ಹಬ್ಬ ಅಂತ ಹೇಳಿದಾಗ ಹೊಸ ಡ್ರೆಸ್ ಹಾಕ್ಕೊಂಡು, ಅದು ಯಾವುದೋ ಸುರುಸುರು ಬತ್ತಿನೋ ಅಥವಾ ಇನ್ಯಾವುದೋ ಕೈಯಲ್ಲಿ ಹಿಡ್ಕೊಂಡು ಪಟಾಕಿ ಹೊಡ್ಕೊಂಡು, ಈ ಬಾರಿ ಹಸಿರು ಪಟಾಕಿ ಬೇರೆ, ಅದನ್ನು ಹೊಡ್ಕೊಂಡು ಎಂಜಾಯ್ ಮಾಡೋದಕ್ಕೂ ಕೂಡ ಆಗಲ್ಲ ಅಂತಾದರೆ ಕೇಳಿದ್ರೆ ಅಪ್ಪ ಏನು ಹೇಳ್ತಾರೆ ಹೇಳಿ? ಆ ಪುಟ್ಟ ಮಕ್ಕಳು ಹೋಗ್ಬಿಟ್ಟು ನಮಗೂ ಹೊಸ ಡ್ರೆಸ್ ಕೊಡಿಸಪ್ಪ ಅಂತ ಹೇಳಿದಾಗ, ಇಲ್ಲ ಸಂಬಳ ಇಲ್ಲ, ನಮಗೂ ಒಂದು ಹಬ್ಬ ಮಾಡೋಣ ಅಂತ ಹೇಳಿದ್ರೆ ದುಡ್ಡಿಲ್ಲ. ಆ ಮಕ್ಕಳು ಕೇಳಿದ್ರು ನೋಡಿದ್ದೀದಿಲ್ಲ, ನಿಜಕ್ಕೂ